ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನುಷಾ, ಓಶೋ ನೇಚರ್ ಕ್ಯೂರ್ ಸೆಂಟರ್ ಬಾಗಲಕೋಟೆಯಿಂದ. ಇವತ್ತಿನ ವಿಡಿಯೋ ಕೊಲೆಸ್ಟ್ರಾಲ್ ಬಗ್ಗೆ. ಎಲ್ಲರೂ ಬ್ಲಡ್ ಟೆಸ್ಟ್ ಮಾಡಿದ ಕೂಡಲೇ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಣ ಏನು ಮಾಡ್ತಾರೋ, ತುಪ್ಪ, ಹಾಲು, ಮೊಸರು ಎಲ್ಲ ಹೆಲ್ದಿ ಫ್ಯಾಟ್ಸು, ಈ ಡೇಟ್ಸು, ಬಾದಾಮು, ಗೋಡಂಬಿ ಎಲ್ಲ ಕಂಪ್ಲೀಟಾಗಿ ಬಿಟ್ಬಿಡ್ತಾರೆ. ಅದು ಕರೆಕ್ಟ್ ಅಲ್ಲ. ಯಾಕಂದರೆ ಕೊಲೆಸ್ಟ್ರಾಲ್ ಒಳಗೆ 2 ಟೈಪ್ಸ್ ಇರ್ತವೆ. ಒಂದು ಗುಡ್ ಕೊಲೆಸ್ಟ್ರಾಲ್, ಒಂದು ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ಅಂದರೆ HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಥವಾ ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ಇದನ್ನೆಲ್ಲ ನೋಡ್ಬೋದು. ಸೊ ಈ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಎದಕ್ಕೆ ಜಾಸ್ತಿ ಆಗ್ತೈತಿ ನಮ್ಮ ದೇಹದೊಳಗೆ? ಹೈ ಕಾರ್ಬೋಹೈಡ್ರೇಟ್ ಡೈಟು ಅಥವಾ ಜಾಸ್ತಿ ಪ್ರೊಸೆಸ್ ಫುಡ್ ಅಂದರೆ ಹೊರಗಿಂದ ನೂಡಲ್ಸು, ಜಾಮು, ಕೆಚಪ್ಪು, ಈ ನಾನ್ ವೆಜ್ಜು, ಸೀ ಫುಡ್ಸ್ ತಿನ್ನೋದ್ರಿಂದ ಏನಾಗುತ್ತೆ, ಅದ್ರ ಒಳಗೆ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಇರ್ತೈತಿ, ಲಿಕ್ವಿಡ್ ಗ್ಲೂಕೋಸ್ ಇರ್ತೈತಿ. ನಾವು ಏನೇ ಹೈ ಕಾರ್ಬೋಹೈಡ್ರೇಟ್ ಡೈಟ್ ತೊಗೊಂಡಾಗ ಏನಾಗುತ್ತೆ, ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಪ್ರಮಾಣ ನಮಗೆ ಎನರ್ಜಿ ಕೊಡ್ತೈತಿ, ಉಳ್ಕಿದ್ದು ಏನಾಗ್ತೈತಿ ನಮ್ಮ ಲಿವರ್ ಒಳಗೆ ಫ್ರಕ್ಟೋಸ್ ಆಗಿ ಸೇವ್ ಆಗ್ತೈತಿ, ಇಲ್ಲ ಗ್ಲೈಕೋಜನ್ ಆಗಿ ಸೇವ್ ಆಗ್ತೈತಿ. ಸೊ ಅದರಿಂದ ಏನಾಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಬಾಡಿ ಒಳಗೆ ಎದಕ್ಕೆ ಜಾಸ್ತಿ ಆಗ್ತೈತಿ? ಹೊರಗಿನ ಪದಾರ್ಥ ಅಂದರೆ ಪ್ರೊಸೆಸ್ ಫುಡ್ಡು, ಅಲ್ಟ್ರಾ ಪ್ರೊಸೆಸ್ ಫುಡ್ ಒಳಗೆ ಜಾಸ್ತಿ ಫ್ರಕ್ಟೋಸ್ ಕಾರ್ನ್ ಸಿರಪ್ಪು ಇಲ್ಲ ಲಿಕ್ವಿಡ್ ಗ್ಲೂಕೋಸ್ ಇರ್ತೈತಿ. ಅದು ನಮ್ಮ ಲಿವರ್ನ ಅಫೆಕ್ಟ್ ಮಾಡ್ತೈತಿ. ಯೂಶ್ವಲಿ ನಮ್ಮ ದೇಹದ ಒಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಅದಕ್ಕೆ ಆಗ್ತೈತಿ. ಒಂದು, ಆಹಾರ ಶೈಲಿಯಿಂದ. 2ನೇದು, ಸರಿಯಾಗಿ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೆ. 3ನೇದು, ನಮ್ಮ ಲಿವರ್ ತನ್ನಂತಾನೆ ಸ್ವಲ್ಪ ಪ್ರಮಾಣ ಉತ್ತೇಜನ ಮಾಡ್ತೈತಿ. ಸೊ ಈ 3 ಕ್ರಿಯೆಗಳು ಸರಿಯಾಗಿ ನಡೀಲಿಲ್ಲ ಅಂದ್ರೆ ಕೊಲೆಸ್ಟ್ರಾಲ್ ಅನ್ನೋ ಅಂಶ ಬ್ಲಡ್ ಒಳಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಾಗ ನಿಮಗೆ BP ಬರ್ಬೋದು, ಶುಗರ್ ಬರ್ಬೋದು, ಇಲ್ಲ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಇಲ್ಲ ಡಿಸ್ಲಿಪಿಡಿಮಿಯಾ ಅನ್ನೋ ಕಾಯಿಲೆಗಳು ಬರ್ತಾವೆ. ಇದರಿಂದ ಏನಾಗ್ತೈತಿ, ನಮ್ಮ ರಕ್ತನಾಳದೊಳಗೆ ಗಂಟಾಗೋ ಚಾನ್ಸಸ್ಸು, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗ್ತೈತಿ. ಅದರಿಂದ ಗಟ್ ಇಂಬ್ಯಾಲೆನ್ಸ್, ಡಿಸ್ಬಯೋಸಿಸ್ ಆಗುತ್ತೆ. ಅದರಿಂದ ನಿಮಗೆ IBS, ಅಸಿಡಿಟಿ ಥರದ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗ್ತಾವೆ. ಸೊ ನೀವು ಫಸ್ಟ್ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕಂದ್ರೆ ನೀವೇನು ತಪ್ಪು ಮಾಡತ್ತೀರಂದ್ರೆ ಎಲ್ಲ ಹೆಲ್ದಿ ಫ್ಯಾಟ್ಸ್ನು ಬಿಟ್ಬಿಡ್ತೀರಿ. ಅದು ಫಸ್ಟ್ ಮಾಡೋ ಮಿಸ್ಟೇಕ್. ಯಾಕಂದ್ರೆ ಈ ಹೆಲ್ದಿ ಫ್ಯಾಟ್ಸ್, ತುಪ್ಪ, ಈ ಗಟ್ ಬ್ಯಾಕ್ಟೀರಿಯಾ ಅಂದ್ರೆ ಪ್ರೀಬಯೋಟಿಕ್ಸು, ಪ್ರೋಬಯೋಟಿಕ್ಸು, ಈ ಬಾದಾಮು, ಗೋಡಂಬಿ, ಆಮೇಲೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಫುಡ್ಸ್ ಲೈಕ್ ಫ್ಲಾಕ್ ಸೀಡ್ಸ್ ಅಂದರೆ ಅಗಸಿ ಬೀಜ, ಇವನ್ನೆಲ್ಲ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಈ ಗುಡ್ ಕೊಲೆಸ್ಟ್ರಾಲು ಬ್ಯಾಡ್ ಕೊಲೆಸ್ಟ್ರಾಲ್ನ ಹೊರಗೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತದೆ. ಮೇನ್ಲಿ ಆಲ್ಮಂಡ್, ಬಾದಾಮ್ ಅಂತ ಏನು ಹೇಳ್ತೀವಿ ಇಲ್ಲ, ಅದರ ಒಳಗೆ ಫೈಟೋಸ್ಟೆರಾಲ್ ಅನ್ನೋ ಒಂದು ಕಂಪೋನೆಂಟ್ ಇರ್ತದೆ. ಅದು ನಾವು ತಿಂದ ಕೂಡಲೇ ಏನು ಮಾಡ್ತೈತಿ, ಆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಂಬೈಂಡ್ ಆಗಿ ಅದನ್ನು ಹೊರಗೆ ಹಾಕ್ತೈತಿ. ಆ್ಯಂಡ್ ಲಿವರ್ ಏನು ಸ್ವಲ್ಪ ಪ್ರಮಾಣದ ಒಳಗೆ ಕೊಲೆಸ್ಟ್ರಾಲ್ ಉತ್ತೇಜನ ಮಾಡ್ತೈತಲ್ಲ, ಆ HMG ಕೋಎಸಿಂಥೇಸ್ ಅನ್ನೋ ಒಂದು ಎಂಜೈಮ್ ಇರ್ತೈತಿ, ಅದನ್ನು ಬ್ಲಾಕ್ ಮಾಡ್ತೈತಿ. ಈ ಬಾದಾಮ್ ಆಗಲಿ, ಗಾರ್ಲಿಕ್ ಆಗಲಿ, ಪೊಮೊಗ್ರೆನೇಟ್ ಆಗಲಿ, ಬೀಟ್ರೂಟ್ ಆಗಲಿ, ಅದ್ರೊಳಗೆ ನೈಟ್ರಿಕ್ ಆಕ್ಸೈಡ್ ಅನ್ನೋ ಅಂಶ ಇರ್ತೈತಿ. ಈ ನೈಟ್ರಿಕ್ ಆಕ್ಸೈಡ್ ಏನು ಮಾಡ್ತೈತಿ, ನಮ್ಮ ಬ್ಲಡ್ ಒಳಗೆ ಏನು ಗಂಟು ಆಗ್ತಿರ್ತಾವಲ್ಲ, ಕೊಲೆಸ್ಟ್ರಾಲಿಂದನೇ ಗಂಟಾಗೋದು. ಗಂಟು ಅಂದರೆ ಕ್ಲಾಟ್ಸ್. ಸೊ ಆ ಕ್ಲಾಟ್ನ ಡಿಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ ಈ ನೈಟ್ರಿಕ್ ಆಕ್ಸೈಡ್. ಸೊ ಈ ಪೊಮೊಗ್ರೆನೇಟು, ಪಂಪ್ಕಿನ್ ಸೀಡ್ಸು ಇವನ್ನೆಲ್ಲ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ. ಆ್ಯಂಡ್ ಪ್ರಾಣಾಯಾಮ, ಬೆಸ್ಟ್ ಪ್ರಾಣಾಯಾಮ ಫಾರ್ ಕೊಲೆಸ್ಟ್ರಾಲ್ ಅಂದರೆ ಭ್ರಾಮ್ರಿ ಪ್ರಾಣಾಯಾಮ. ಸೊ ಈ ಭ್ರಾಮ್ರಿ ಪ್ರಾಣಾಯಾಮ ಮಾಡೋದ್ರಿಂದ ರಿಸರ್ಚ್ ಪ್ರೂವ್ ಮಾಡೈತೆ, ಅದು ಬ್ಲಡ್ ಥಿನ್ನಿಂಗಿಗೆ ಹೆಲ್ಪ್ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅದರಿಂದ ಬ್ಲಡ್ ಥಿನ್ನಿಂಗ್. ಈಗ ಎಲ್ಲರೂ ಎಕೋಸ್ಪ್ರಿನು, ಕ್ಲೋಪಿಡೋಗ್ರಲ್ಲು ಈ ಬ್ಲಡ್ ಥಿನ್ನರ್ ಗುಳಿಗೆ ಕೊಡ್ತಾರೆ. ಶುಗರ್ BP ಬಂದು ಕೂಡಲೇ ಈ ಗುಳಿಗೆ ಕನ್ಫರ್ಮ್ ಕೊಡೋದೆ. ಸೊ ನೀವು ಆ ಗುಳಿಗೆ ತೊಗೊಳ್ಬಾರ್ದು ಅಂದರೆ ನೀವು ಭ್ರಾಮ್ರಿ ಪ್ರಾಣಾಯಾಮ ದಿನನಿತ್ಯ ಗುಳಿಗೆ ಹೆಂಗೆ 3 ಹೊತ್ತು ತೊಗೊಳ್ತೀರಲ್ಲ, ಹಂಗೆ 3 ಹೊತ್ತು ಭ್ರಾಮ್ರಿ ಪ್ರಾಣಾಯಾಮ ಮಾಡಿರಿ. ಅದರಿಂದ ಡೆಫಿನೆಟ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ, ನಿಮ್ಮ ರಕ್ತ ಫುಲ್ ತೆಳ್ಳಗೆ ಇರ್ತೈತಿ. ಇದರಿಂದ ನಿಮ್ಮ ಹೆಲ್ತ್ ಬೆನಿಫಿಟ್ಸ್ ಒಂದಕ್ಕೆ ನೀವು ಮಾಡಕ್ಕೆ ಹೋಗ್ತೀರಿ ಕೊಲೆಸ್ಟ್ರಾಲಿಗಂತ, ಆದರೆ ಸುಮಾರು ಬೆನಿಫಿಟ್ಸ್ ಸಿಗ್ತಾವೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಇಲ್ಲ ಡೌಟ್ಸ್ ಅದಾವ ಅಂದರೆ ನಿಮ್ಮ ಕೊಲೆಸ್ಟ್ರಾಲ್ ಬಗ್ಗೆ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು, ಇಲ್ಲ ಕನ್ಸಲ್ಟ್ ಮಾಡ್ಬೇಕಂದ್ರೆ ನಮ್ಮ ಡೀಟೇಲ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಇದೇ ಥರ ಮುಂದಿನ ವಿಡಿಯೋ ಒಳಗೆ ಇನ್ನೂ ಒಂದು ಹೆಲ್ತ್ ಟಿಪ್ ಜೊತೆ ಬರ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.